ಹಲೋ, ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಸ್ನೇಹಿತರೆ ಈ ದಿನ ನಾನು ಸ್ಥಿರಾಸ್ತಿ ಅಥವಾ ಪಿತೃಜಿತ ಆಸ್ತಿಯ ವಿಚಾರವಾಗಿ ನಾನೊಂದು ಮಾಹಿತಿಯನ್ನು ತೊಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ಕೆಲವರು ಕೇಳಿದರು, ಸ್ಥಿರಾಸ್ತಿ ಮಾಡಬೇಕಾದ್ರೆ ಯಾವುದು ಕಾಂಬಿನೇಷನ್ ಇರಬೇಕು ನಮಗೆ ಜಾತಕದಲ್ಲಿ ತಿಳಿಸ್ಕೊಡಿ ಅಂತ. ಅದ್ರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ತೊಗೊಂಡು ನಿಮ್ಮ ಮುಂದೆ ಬಂದಿರಿ ಸ್ನೇಹಿತರೆ. ಸ್ಥಿರಾಸ್ತಿ ಹಾಗೂ ಪಿತೃಜಿತ ಆಸ್ತಿಯ ಬಗ್ಗೆ ಒಂದು ಮಾಹಿತಿ. ಸ್ನೇಹಿತರೆ, 4, 8, 11ನೇ ಭಾವಾಧಿಪತಿಗಳು ಮತ್ತು ಕುಜ, ಗುರು, ಶುಕ್ರ, ಕೇತು ಇವರು ಸ್ವನಕ್ಷತ್ರದಲ್ಲಿದ್ದರೆ ಸ್ಥಿರಾಸ್ತಿಯನ್ನು ಅವರ ದಶಾಭುಕ್ತಿ ಕಾಲಗಳಲ್ಲಿ ಮಾಡ್ತಾರೆ. ಅಂದರೆ 4ನೇ ಸ್ಥಾನ, 8ನೇ ಸ್ಥಾನ, 11ನೇ ಸ್ಥಾನದ ಭಾವಾಧಿಪತಿಗಳು ಮತ್ತು ಕುಜ, ಗುರು, ಶುಕ್ರ, ಕೇತು ಇವರು ಸ್ವನಕ್ಷತ್ರದಲ್ಲೇ ಇರಬೇಕು. ಸ್ಥಿರಾಸ್ತಿಯನ್ನು ಅವರ ದಶಾಭುಕ್ತಿ ಕಾಲಗಳಲ್ಲೇ ಮಾಡ್ತಾರೆ. ಹಾಗೆ 4ನೇ ಅಧಿಪತಿಯು 1, 2, 4, 9, 10, 11ರಲ್ಲಿ ಪ್ರಬಲವಾಗಿದ್ದರೆ ಅವರ ಕಾಲದಲ್ಲಿ ಸ್ಥಿರಾಸ್ತಿಯನ್ನು ಪಡೆಯುತ್ತಾರೆ. ಜಾತಕದಲ್ಲಿ ಯಾವುದೇ ಗ್ರಹ ಬಲಢ್ಯರಾಗಿ ತನ್ನ ಸ್ವನಕ್ಷತ್ರದಲ್ಲಿದ್ದರೆ ಸ್ಥಿರಾಸ್ತಿಯನ್ನು ಪಡೆಯುತ್ತಾರೆ. ಹಾಗೆ ಕುಜ ಲಾಭಸ್ಥಾನದಲ್ಲಿ ಬಲಢ್ಯನಾಗಿದ್ದರೆ ಭೂಮಿ ಲಾಭವಾಗ್ತದೆ ಅವರಿಗೆ. ಬಲಢ್ಯ ಭಾಗ್ಯಾಧಿಪತಿ ಚತುರ್ಥದಲ್ಲಿದ್ದರೆ ಪೂರ್ವಜಿತ ಸೊತ್ತನ್ನು ಅವರು ಪಡೆಯುತ್ತಾರೆ. ಬಲಢ್ಯ ಭಾಗ್ಯಾಧಿಪತಿ ಚತುರ್ಥದಲ್ಲಿದ್ದರೆ, ಬಲಢ್ಯ ಭಾಗ್ಯಾಧಿಪತಿ 4ರಲ್ಲಿದ್ದರೆ ಪಿತ್ರಾಜಿತ ಸ್ವತ್ತನ್ನು ಅವರು ಪಡೆಯುತ್ತಾರೆ. ಹಾಗೆ ಈ ಗ್ರಹಗಳ ದಶೆಗಳು ಬಾಲ್ಯದಲ್ಲಿಯೇ ಬಂದು ಹೋಗಿದ್ದರೆ ಈ ದಶನಾಥರ ಭುಕ್ತಿಯಲ್ಲಾದರೂ ಅವರು ಆಸ್ತಿಯನ್ನು ಪಡೆಯುತ್ತಾರೆ. ಚತುರ್ಥದಲ್ಲಿ ಅಥವಾ ಚತುರ್ಥ ಸ್ಥಾನದ ಮೇಲೆ ಬಲಢ್ಯ ಶುಭಗ್ರಹ, ಮಿತ್ರಗ್ರಹ, ಸ್ವಕ್ಷೇತ್ರ ಗ್ರಹ, ಉಚ್ಚಗ್ರಹಗಳ ದೃಷ್ಟಿ ಇದ್ದರೆ ಆಸ್ತಿಯನ್ನು ಪಡೆಯತಕ್ಕಂಥ ಯೋಗ ಇವರಿಗೆ ಇರುತ್ತದೆ ಈ ಜಾತಕರಿಗೆ. ಆಗ ಗುರು ಗೋಚರದಲ್ಲಿ ರಾಶಿಗೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವಾಗ ಸಾಲ ಮಾಡಿಯಾದರೂ ಸಹ ಇವರು ಆಸ್ತಿಯನ್ನು ಮಾಡ್ತಾರೆ ಅಥವಾ ಪಡೆಯುತ್ತಾರೆ. ಹಾಗೆ ಇವರೇ ಪೀಡಿತರಾಗಿ, ಅಂದರೆ ಕುಜ, ಗುರು, ಶುಕ್ರ, ಕೇತು ಇವರೇ ಪೀಡಿತರಾಗಿ ಸತ್ತು ನಕ್ಷತ್ರದಲ್ಲಿದ್ದರೆ ಆಸ್ತಿಯಲ್ಲಿ ಏರುಪೇರಾಗ್ತದೆ. ಪೀಡಿತ ಕುಜ 4ರಲ್ಲಿದ್ದರೆ 28ರ ನಂತರ ಇವರು ಆಸ್ತಿಯನ್ನು ಪಡೆಯತಕ್ಕಂಥದ್ದು ಅಥವಾ ಏರುಪೇರಾಗ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಶನಿ ಇದ್ದರೆ 35ರ ನಂತರ, ರಾಹು ಇದ್ದರೆ 42ರ ನಂತರ, ಕೇತು ಇದ್ದರೆ 48ರ ನಂತರ ಆಸ್ತಿಯನ್ನು ಪಡೆತಕ್ಕಂಥ ಸಂಭವ ಇವರಿಗೆ ಇರ್ತದೆ. ರಾಹು 4ನೇ ಸ್ಥಾನಕ್ಕೆ ಸಂಬಂಧವಿದ್ದರೆ ಇವರು ಈ ಜಾತಕರು 1 ಅಥವಾ 2 ರೀತಿಯ ಆಸ್ತಿಯನ್ನು ಇವರು ಕಳೆದುಕೊಳ್ತಕ್ಕಂಥ ಸಂಭವ ಇರ್ತದೆ. ಹಾಗೆ ದ್ವಿತೀಯ ಸ್ಥಾನ ಪಿತ್ರಾಜಿತ ಸ್ಥಾನ ಆಸ್ತಿಯನ್ನು ತೋರ್ತದೆ. ಈ ಭಾವದಲ್ಲಿ ಭಾವಾಧಿಪತಿಯೇ ಬಲಢ್ಯನಾಗಿ ಸ್ಥಿತನಾದರೆ ಅಥವಾ ಉಚ್ಚ ಯೋಗಕಾರಕನಾಗಿ ಸ್ಥಿತರಾದರೆ ಪಿತ್ರಾಜಿತ ಆಸ್ತಿಯನ್ನು ಇವರು ಪಡೆಯುತ್ತಾರೆ. ಹಾಗೆ ಚತುರ್ಥದಲ್ಲಿ ಶುಭರಿದ್ದರೆ ಅಥವಾ ಚತುರ್ಥಾಧಿಪತಿ ಜೊತೆ ಇದ್ದರೆ, ಕಾರಕನು ಚತುರ್ಥದಲ್ಲಿದ್ದರೆ ಅಥವಾ ಕಾರಕ ಚತುರ್ಥಾಧಿಪತಿ ಜೊತೆ ಸೇರಿದರೆ ಅಥವಾ ನೋಡಿದರೂ ಸಹ ಇವರು ವಿಸ್ತಾರವಾದಂತಹ ಭೂಮಿಯನ್ನು ಪಡೆಯುತ್ತಾರೆ. ಹಾಗೆ ಕುಜನಿರುವ ರಾಸಾಧಿಪತಿಯು ಚತುರ್ಥಾಧಿಪತಿ ಜೊತೆ ಚತುರ್ಥದಲ್ಲೇ ಇದ್ದರೆ, ಚತುರ್ಥಾಧಿಪತಿ ಜೊತೆ ಕುಜನಿದ್ದರೂ ವಿಶೇಷವಾಗಿ ಇವರು ಭೂಮಿಯನ್ನು ಹೊಂದುತ್ತಾರೆ. ಚತುರ್ಥಾಧಿಪತಿ ಬಲಯುತನಾಗಿ ಚತುರ್ಥದಲ್ಲೇ ಇದ್ದರೆ ಅಥವಾ ಲಗ್ನದಲ್ಲಿದ್ದು ಶುಭರಿದ್ದ ನೋಡಲ್ಪಟ್ಟರೆ
ಸ್ವಂತವಾಗಿಯೇ ಇವರು ಭೂಮಿಯನ್ನು ಸಂಪಾದನೆ ಮಾಡ್ತಾರೆ. ಸ್ವಲ್ಪ ಭೂಮಿ ದಾನರೂಪವಾಗಿ ಸಹ ಇವರಿಗೆ ಲಭಿಸುತ್ತದೆ. ಹಾಗೆ ಲಗ್ನಾಧಿಪತಿ ಬಲವಾಗಿ ಕೇಂದ್ರದಲ್ಲಿದ್ದರೆ ಭೂಕಾರಕ ಬಲಯುತವಾಗಿ ಶುಭ ಸಂಬಂಧ ಪಡೆದರೆ ಸ್ವಯರ್ಜಿತವಾಗಿ ಪಡೆದ ಭೂಮಿ ಇರ್ತದೆ ಇವರಿಗೆ. ಕುಜನು ಚತುರ್ಥದಲ್ಲಿದ್ದರೂ ಅಥವಾ ದೃಷ್ಟಿಸಿದರೂ ಅಥವಾ ನೋಡಿದರೂ ಚತುರ್ಥಾಧಿಪತಿಯು ಮೇಷ ವೃಶ್ಚಿಕದಲ್ಲಿದ್ದರೂ ಕುಜನ ಸಂಬಂಧ ಚತುರ್ಥಾಧಿಪತಿಗಿದ್ದರೆ ಅನೇಕ ಭೂಮಿ ಸ್ವಂತವಾಗಿ ಇವರು ಸಂಪಾದನೆಯನ್ನು ಮಾಡ್ತಾರೆ. ಅಂದರೆ ಕುಜನು ಚತುರ್ಥದಲ್ಲಿದ್ದರೂ ಅಥವಾ ದೃಷ್ಟಿಸಿದರೂ ಅಥವಾ ನೋಡಿದರೂ ಚತುರ್ಥಾಧಿಪತಿಯು ಮೇಷ ವೃಶ್ಚಿಕದಲ್ಲಿದ್ದರೂ ಸಹ ಕುಜನ ಸಂಬಂಧ ಚತುರ್ಥಾಧಿಪತಿಗಿದ್ದರೆ ಅನೇಕ ಭೂಮಿ ಸ್ವಂತವಾಗಿ ಇವರು ಸಂಪಾದನೆಯನ್ನು ಮಾಡ್ತಾರೆ. ಹೀಗೆ ಈ ಕಾಂಬಿನೇಷನ್ ಜಾತಕರಿಗೆ ಯಾರಿಗಿರುತ್ತೆ ಅವರು ಸ್ವಂತ ಭೂಮಿ ಮಾಡ್ತಕ್ಕಂಥದ್ದು ಅಥವಾ ಪಿತ್ರಾಜಿತವಾಗಿ ಬರ್ತಕ್ಕಂಥದ್ದು ಅಥವಾ ಕೆಲವು ಏರುಪೇರಾಗಿ ಭೂಮಿಯನ್ನು ಕಳ್ಕೊಳ್ತಕ್ಕಂಥದ್ದು ಕಾಂಬಿನೇಷನ್ನು ಈ ಜಾತಕದಲ್ಲಿದ್ದರೆ ಈ ಟೈಪ್ ಇವ್ರಿಗೆ ಇರ್ತದೆ. ಇಂಥವರು ಜಾತಕನ ಪರಿಶೀಲನೆ ಮಾಡಿಕೊಂಡು ಇವರು ಆಸ್ತಿ ಪಡ್ಕೋತಾರ, ಆಸ್ತಿ ಸಂಪಾದನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಇವರು ತಿಳ್ಕೊಂಡು ಮುಂದುವರೆಯೋದು ಒಳ್ಳೆಯದು ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.